ಕಲ್ಲರ್ ನೋಡಿ ಹೋಗುತ್ತಾ. ನೀವೇ ನೋಡಿ, ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಎಷ್ಟೋ ಜನರಿಗೆ ಡೌಟ್ ಇದೆ. ಇದು 3 ಥರ ಇಟ್ಕೊಂಡಿದ್ದೀನಿ. ಒಂದು ಟಚ್ ಆಗಲಿಕ್ಕೆ, ನನ್ನ ಹೇರಿಗೆ ಟಚ್ ಆಗಲಿಕ್ಕೆ ಒಂದು ವಸ್ತು ಹಾಕಿದ್ದೀನಿ ಅಲ್ವಾ. ಎಷ್ಟೇ ಉಜ್ಜಿದ್ರೂ ನಮ್ಮ ಕೈಗೆ ಅಂಟಲ್ಲ. ಇದು ಒಂದು ರೀತಿ ಮ್ಯಾಜಿಕ್ ಅಂತ ಹೇಳ್ಬೋದು. ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರ, ಇದು ಸುಳ್ಳು, ಇದೆಲ್ಲ ವರ್ಕ್ ಆಗಲ್ಲ, ನೀವು ವೈಟ್ ಹೇರಿಗೆ ಅಪ್ಲೈ ಮಾಡಿ ತೋರಿಸಿ. ಯಾರಾದರೂ ಅಪ್ಲೈ ಮಾಡ್ಕೊಂಡಿದ್ದೀರಾ, ಇದರಿಂದ ರಿಸಲ್ಟ್ ಬಂದಿದೆಯಾ ಅಂತೆಲ್ಲ ಕಮೆಂಟ್ ಹಾಕಿದ್ದೀರಿ ಅಲ್ವಾ. ನಾನಿವತ್ತು ನಿಮಗೆ ಲೈವಲ್ಲೇ ತೋರಿಸ್ತೀನಿ. ನನ್ನ ಹೇರು ವೈಟ್ ಇದೆ, ಆ ವೈಟ್ ಹೇರಿಗೆ 3 ರೀತಿಯಲ್ಲಿ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಬಟ್ಟೆಯಿಂದನೂ ಉಜ್ಜಿದ್ರು ಬಟ್ಟೆಗೂ ಕೂಡ ಬ್ಲ್ಯಾಕು ತಾಗಲ್ಲ. ಹೇಗೆ ಅಂಟ್ಕೊಂಡಿದೆ ಅನ್ನೋದು ಕೂಡ ಹೇಳ್ತೀನಿ. ಅಂಟ್ಕೊಳ್ಳಿಕ್ಕೂ ಕೂಡ ಒಂದು ಕಾರಣ ಇದೆ. ಸ್ವಲ್ಪನೂ ನಮ್ಮ ಕೈಗೆ ತಾಗಲ್ಲ. ನಾವು ಹೊರಗಡೆ ಹೋಗಬೇಕು ಅಂದರೆ ದಿಢೀರಂತ ಈ ರೀತಿ ಹೇರ್ ಡೈಯನ್ನು ಅಪ್ಲೈ ಮಾಡಿಕೊಂಡು ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡಿಕೊಂಡು ಹೋಗ್ಬೋದು. ಲೈವಲ್ಲಿ ತೋರಿಸ್ತೀನಿ, ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ಎಷ್ಟೋ ಜನಕ್ಕೆ ಡೌಟ್ ಇತ್ತಲ್ವ, ಇವತ್ತು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಡೈ ಮಾಡಿ ತೋರಿಸ್ತೀನಿ. ಎಲ್ರಿಗೂ ಇದೇ ಸಮಸ್ಯೆ, ವೈಟ್ ಹೇರು ಅಲ್ವಾ. ಎಷ್ಟೋ ಜನ ವೈಟ್ ಹೇರಿನ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಆಗಲ್ಲ, ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಏನು ಮಾಡಲಿಕ್ಕೂ ಆಗಲ್ಲ. ವೈಟ್ ಹೇರ್ ಇದ್ದಾಗ ನಾವು ಈ ರೀತಿ ಹೇರ್ ಡೈಯನ್ನು ಮಾಡಿಕೊಳ್ಳೇಬೇಕು, ಅಥವಾ ಹೊರಗಡೆ ಪ್ರಾಡಕ್ಟ್ ತಂದು ನಾವು ಯೂಸ್ ಮಾಡಲೇಬೇಕು. ಅದರಿಂದ ನಮ್ಗೆ ಏನಾಗುತ್ತೆ, ಒಳ್ಳೆ ರಿಸಲ್ಟ್ ಸಿಗತ್ತೆ ನಿಜ. ಇನ್ನೂ ಹಾನಿ ಅದು, ಯಾಕಂದರೆ ನಮ್ಮ ಇದ್ದ ಹೇರು ವೈಟ್ ಆಗುತ್ತೆ, ಇದ್ದ ಹೇರು ಉದುರೋಗುತ್ತೆ. ಅದೇ ನಾವು ಮನೇಲಿ ಮಾಡುವಂತಹ ರೆಮಿಡಿಯಿಂದ ನಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿ ಇಟ್ಕೋಬಹುದು. ಇವತ್ತಂತೂ ಡಿಫ್ರೆಂಟ್ ಆಗಿರುವ ಹೇರ್ ಡೈ ಅಂತ ಹೇಳ್ಬೋದು. ನಾವು ಇದನ್ನು 3 ರೀತಿಯಲ್ಲಿ ಬಳಸ್ಬೋದು. ಆ ರೀತಿ ನಾನು ಮಾಡಿದ್ದೀನಿ. ತುಂಬ ಬೆನಿಫಿಟ್ಸು ಸಿಗತ್ತೆ, ಇದರಿಂದ ಒಳ್ಳೆ ರಿಸಲ್ಟು ಸಿಗತ್ತೆ. ಯಾಕಂದರೆ ನಾನು ಅಪ್ಲೈ ಮಾಡಿಕೊಂಡು ನಿಮ್ಮ ಎದುರುಗಡೆ ನಿಂತಿರೋದು. ಓಕೆನಾ. ನಾನು ಮೊದಲು ಇದನ್ನು ಯೂಸ್ ಮಾಡ್ಕೋತೀನಿ, ಯಾವ ರೀತಿ ಬರುತ್ತೆ ಏನು ಅಂತ ತಿಳ್ಕೊಂಡೆ ನಾನು ನಿಮಗೆ ಹೇಳೋದು, ಆಯಿತಾ. 3 ಥರದಲ್ಲಿ ನಾನು ಮಾಡಿ ಇದನ್ನು ನಿಮ್ಗೆ ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ. ನೀವು ಪಟ್ಟ ಅಂತ ಹೊರಗಡೆ ಹೋಗಬೇಕಪ್ಪ, ಅಥವಾ ಅರ್ಜೆಂಟಾಗಿ ಹೊರಗಡೆ ಪ್ರೋಗ್ರಾಮಿಗೆ ಹೋಗಬೇಕು, ಆವಾಗ ಇದನ್ನು ನೀವು ರೆಡಿ ಮಾಡಿ ಇಟ್ಕೊಬಿಟ್ರೆ ದಿಢೀರಂತ ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗಿ ಬರ್ಬೋದು. ಒಳ್ಳೆಯ ಹೇರ್ ಡೈ ಅಂತ ಹೇಳ್ಬೋದು. ಹಾಗೆ ಇದನ್ನು ಹೇಗೆ ಮಾಡೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕನ್ನು ಮಾಡಿ. ಯಾರಿಗಾದರೂ ಯೂಸ್ ಆಗೋದಿದ್ರೆ ವಿಡಿಯೋವನ್ನು ಶೇರ್ ಮಾಡಿ. ತುಂಬ ಒಳ್ಳೆಯದು ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಎಲ್ಲರೂ ಇದನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಆಯಿತಾ. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಕಬ್ಬಿಣದ ಹಂಚನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಅಂದರೆ ಬಡಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಬಿಸಿ ಮಾಡ್ಕೋಬೇಕು. ಹಾಗೆ ನಿಮ್ಮ ಹೇರು ವೈಟ್ ಇದೆ ಅಂದರೆ ನೀವು ಒಂದು ಕಬ್ಬಿಣದ ಹಂಚನ್ನು ಇಟ್ಕೊಳ್ಳೇಬೇಕು. ಅದು ನಿಮ್ಮ ಮನೆಗೂ ಕೂಡ ಯೂಸ್ ಆಗುತ್ತೆ, ನಿಮಗೂ ಈ ಹೇರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಕಲಂಜಿ ಸೀಡ್ಸನ್ನು ಹಾಕಿದ್ದೀನಿ. ಹಾಗೆ 2 ಲವಂಗ ಹಾಕ್ತಾ ಇದ್ದೀನಿ. ನೀವು ದೊಡ್ಡ ಪ್ರಮಾಣದಲ್ಲಿಯೂ ಕೂಡ ಮಾಡಿ ಇಟ್ಕೋಬೋದು. ನಿಮಗೆ 1 ವರ್ಷಕ್ಕೆ ಆಗುವಷ್ಟು ಕೂಡ ನೀವು ಮಾಡ್ಕೋಬೋದು. ಚೆನ್ನಾಗೇ ಇರುತ್ತೆ, ಸ್ವಲ್ಪನೂ ಹಾಳಾಗಲ್ಲ. ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು. ಇವೆಲ್ಲ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡುತ್ತೆ ಮತ್ತು ಹೇರು ಗ್ರೋತ್ ಮಾಡುತ್ತೆ. ನಮ್ಮ ಹೇರಲ್ಲಿ ಇರುವ ಡ್ಯಾಂಡ್ರಪ್ಪು ಕೂಡ ಕಡಿಮೆ ಆಗುತ್ತೆ. ನಮ್ಮ ಹೇರಿನ ಕೂಡ ಚೆನ್ನಾಗಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಲವೂ ಇದೆ ನಮ್ಮ ಹೇರಿಗೆ. ಏನೇನು ತೊಂದರೆ ಆಗುತ್ತೆ ನೋಡಿ, ಇದರಿಂದ ಎಲ್ಲವೂ ನೀವು ಅದರಿಂದ ಹೊರಗಡೆ ಬರ್ಬೋದು ಆಯಿತಾ. ಹಾಗೆ ಇದು ತುಂಬ ತಂಪು ಈ ಹೇರ್ ಡೈ. ಹಾಗೆ ಇದು ಏನು ಗೊತ್ತಾ, ರೋಸ್ಮೇರಿ ಲೀವ್ಸ್. ಇದು ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗಿದು ಮೀಶೋದಲ್ಲೂ ಸಿಗುತ್ತೆ, ಹೊರಗಡೆ ಮಾರ್ಕೆಟಲ್ಲೂ ಸಿಗುತ್ತೆ. ಇದಕ್ಕೇನು ತುಂಬ ರೊಕ್ಕ ಇಲ್ಲ. ರೋಸ್ಮೇರಿ ಲೀವ್ಸಿಂದ ನಮ್ಮ ಹೇರು ತುಂಬ ಗ್ರೋತ್ ಆಗುತ್ತೆ, ಹಾಗೆ ಬ್ಲ್ಯಾಕ್ ಆಗುತ್ತೆ.
ಬೆಳಿಲಿಕ್ಕೆ ಸಹಾಯ ಮಾಡುತ್ತೆ. ಎಲ್ಲವೂ ಇದರಲ್ಲಿ ಇದೆ. ಈ ಕಲಂಜಿ ಸೀಡ್ಸ್ ಇದೆ ಅಲ್ವಾ, ಅದು ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡುತ್ತೆ. ಮೆಂತ್ಯ ಕಾಳು ಕೂಡ ಬ್ಲ್ಯಾಕು ಮಾಡುತ್ತೆ, ಹೇರ್ ಗ್ರೋತು ಮಾಡುತ್ತೆ. ಇವೆಲ್ಲ ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದು. ಏನಂದರೆ ಇದು ನಮಗೆ ಏನು ಗೊತ್ತಾ, ಯಾವುದೇ ಕೆಮಿಕಲ್ಸ್ ಇಲ್ಲದೆ ಇರುವಂತಹ ವಸ್ತು ಇದು. ನಾವು ಯಾವುದೇ ರೀತಿಯಲ್ಲೂ ಯೂಸ್ ಮಾಡಿದರೂ ಕೂಡ ನಮ್ಮ ಹೇರಿಗಿರ್ಬೋದು, ನಮ್ಮ ಸ್ಕಾಲ್ಪಿಗೆಲ್ಲ ತುಂಬ ಒಳ್ಳೆಯದು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕಿದ್ದೀನಿ. ಹಳದಿ ಪೌಡರ್ ಆದರೂ ಅಷ್ಟೇ ನಮ್ಮ ಸ್ಕಾಲ್ಪ್ ಎಲ್ಲ ಕ್ಲೀನಾಗಿ ಇಟ್ಕೊಳ್ಳುತ್ತೆ, ಯಾವುದೇ ಸೋಂಕು ಬರದೇ ಇರುವ ಹಾಗೆ ನೋಡ್ಕೊಳ್ಳುತ್ತೆ. ಹಾಗೆ ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ನಾವು ಅದನ್ನು ಹುರಿದು ಅಂದರೆ ಅದು ಸೀದೋಗೋ ಥರ ಮಾಡಿಕೊಂಡಾಗ ಅದು ನಮ್ಮ ಹೇರು ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ಆಯಿತು ನೋಡಿ, ಇದನ್ನು ಹೀಗೆ ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ರೆ ಬೇಗ ಆಗಿಬಿಡತ್ತೆ. ನೋಡಿ ಇದೆಲ್ಲ ಈಗ ಗರಿ ಗರಿ ಆಗಿದೆ ಅಲ್ವಾ. ನೀವು ಇದಕ್ಕೆ ಬೇಕಂದರೆ ಏನೋದು ಕರಿಬೇವನ್ನು ಕೂಡ ಹಾಕೋಬೋದು. ಕರಿಬೇವು ಕೂಡ ಒಳ್ಳೆಯದಲ್ವ ನಮ್ಮ ಹೇರಿಗೆ. ಇವು ಎಲ್ಲವೂ ಕೂಡ ನಾನು ಏನೆಲ್ಲ ಹಾಕಿದ್ದೀನಿ ನೋಡಿ, ಎಲ್ಲವೂ ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ನಮ್ಮ ಹೇರಲ್ಲಿ ಡೆಂಡ್ರಪ್ ಇದ್ದರೆ, ಹಾಗೆ ಸೀಳು ಕೂದಲೆಲ್ಲ ಇರುತ್ತೆ ಅಲ್ವಾ, ಆ ಥರ ಅಂದರೆ ಆ ಥರ ಹೇರ್ ಇದ್ದರೂ ಕೂಡ ಎಲ್ಲವೂ ಸರಿ ಆಗ್ತಾ ಬರುತ್ತೆ. ನೋಡಿ ಗರಿ ಗರಿ ಆಯ್ತಲ್ವಾ. ನೋಡಿ ಈ ಥರ ನಾವು ಕೈಯಲ್ಲಿ ಸ್ವಲ್ಪ ಹಿಜಕಿ ನೋಡಬೇಕು, ಗರಿ ಗರಿ ಆಗಿರಬೇಕು. ಅಷ್ಟಾದ ಕೂಡಲೇ ನಾನು ಸ್ಟೋವನ್ನು ಬಂದ್ ಮಾಡ್ತೀನಿ. ಹಾಗೆ ಇದು ತಂಡಾಗಬೇಕು. ನೀವು ಬೇಕಂದರೆ ಇದನ್ನು ತಂಡು ಮಾಡಿಕೊಂಡು ಮಿಕ್ಸ್ಲು ಕೂಡ ಹಾಕೋಬೋದು. ಇಲ್ಲಾಂದರೆ ಇದೇ ಹಂಚಲ್ಲಿಯೇ ನಾವು ಒಂದು ಸಣ್ಣ ಕಲ್ಲು ಹಿಡ್ಕೊಂಡು ಹೀಗೆ ಆ ಕಡೆ ಈ ಕಡೆ ಮಾಡಿದಾಗ ಅದು ನೈಸ್ ಪೌಡ್ರ್ ಆಗಿಬಿಡತ್ತೆ. ನೀವು ಹೇಗೆ ಬೇಕು ಹಾಗೆ ಮಾಡ್ಕೋಬೋದು. ನೀವು ತುಂಬ ಜಾಸ್ತಿ ಮಾಡ್ಕೊಂಡಿದ್ದೀರಾ ಅಂದರೆ ನೀವು ಅದನ್ನು ಒಂದು ಸಲ ತಂಡಾಗಲಿಕ್ಕೆ ಬಿಡಿ, ನಂತರ ನೀವು ಮಿಕ್ಸಿಗೆ ಹಾಕ್ಕೊಳ್ಳಿ, ಬೇಗ ಆಗಿಬಿಡತ್ತೆ. ನಾನು ಸ್ವಲ್ಪ ಮಾಡಿದ್ದೀನಿ ಅಲ್ವಾ, ಅದಕ್ಕೆ ಒಂದು ಕಲ್ಲಿಂದ ಈ ರೀತಿ ಮಾಡ್ತೀನಿ. ಬೇಗ ಅದು ಬಿಸಿ ಇದ್ದಾಗಲೇ ಮಾಡ್ತೀನಿ, ಅದು ತಂಡಾಗೋ ತನಕ ಸರಿಯಾಗಿ ಅದು ಪೌಡ್ರ್ ಆಗಿಬಿಡತ್ತೆ. ಒಂದು 2-3 ನಿಮಿಷದಲ್ಲಿ ಇದನ್ನು ನಾವು ಮಾಡ್ಕೋಬಹುದು. ಒಂದಿಷ್ಟು ಮಾಡಿ ಇಟ್ಕೊಬಿಟ್ರೆ ನಾವು ಹೊರಗಡೆ ಹೋಗಬೇಕು, ನಮ್ಮ ಹೇರು ಎಲ್ಲ ವೈಟ್ ಇದೆ, ಏನು ಮಾಡೋದು ಏನು, ನಾವು ಮೆಹಂದಿ ಯಾವುದೇ ಹೇರ್ ಪ್ಯಾಕ್ ಹಾಕಿಲ್ಲ ಅಲ್ವಾ, ತುಂಬ ಟೆನ್ಷನ್ ಆಗಿಬಿಟ್ಟಿದೆ, ಅಪ್ಪ ನಮ್ಮದು ಹೇರು ವೈಟ್ ಇದೆಯಲ್ವಾ, ಹೊರಗಡೆ ನಾಚಿಕೆ ಆಗತ್ತೆ ಅಂತ ಅನ್ನಿಸ್ದಾಗ ಇದನ್ನು ನೀವು ಸ್ವಲ್ಪ, ನಾನು ಹೇಳ್ತೀನಿ ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ, ಆ ರೀತಿ ಮಾಡ್ಕೊಂಡು ಹೋಗಿಬಿಟ್ರೆ ಆಯಿತು. ಸ್ವಲ್ಪನೂ ಯಾರಿಗೂ ಗೊತ್ತಾಗಲ್ಲ ಇವರು ಇದನ್ನೇ ಬಳಸಿದ್ದಾರೆ, ಹಾಕ್ಕೊಂಡಿದ್ದಾರೆ, ಇವ್ರ ಹೇರು ವೈಟ್ ಇದೆ, ಏನೂ ಗೊತ್ತೇ ಆಗಲ್ಲ. ಮತ್ತು ಯಾವುದೇ ರೀತಿಯ ಸ್ಮೆಲ್ಲು ಕೂಡ ಬರಲ್ಲ ಇದರಿಂದ. ತುಂಬ ಚೆನ್ನಾಗಿರುತ್ತೆ ಆಯಿತಾ. ಹಾಗೆ ಎಷ್ಟೋ ಮಂದಿ ತುಂಬ ವಯಸ್ಸಾದವರು ಇರ್ತಾರೆ, ಅವರಿಗೆ ಪಾಪ ಹೇರ್ ಡೈ ಹಾಕೋದು ಈ ಥರ ಏನೂ ಅವರಿಗೆ ಹಿಂಸೆ ಆಗಿಬಿಡತ್ತೆ. ಅವ್ರಿಗೆ ಮನೆಯಲ್ಲಿರುವಾಗ ಎಲ್ಲಾದರೂ ಹೋಗುವಾಗ ಮಾತ್ರ ಹಾಕ್ಕೊಬಿಡ್ತಾರೆ, ಅದಕ್ಕೊಂದು ಟೈಮ್ ಇಟ್ಕೊಂಡು. ಮನೆಯಲ್ಲಿರುವಾಗ ಏನು ಮಾಡಬೇಕು, ಅವ್ರ ಹೇರೆಲ್ಲ ವೈಟ್ ಇರತ್ತಲ್ವ, ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಬಿಟ್ರೆ ಇವರು ಒಂದಿನ ಹೇರಿಗೆ ಅಪ್ಲೈ ಮಾಡಿಕೊಂಡ್ರೆ ಒಂದು 4-5 ದಿನ, ಒಂದು ವಾರ ಇದ್ದು ಬಿಡತ್ತೆ. ತಲೆಗೆ ಸ್ನಾನ ಮಾಡೋ ತನಕನೂ ಇದು ಇದ್ದು ಬಿಡತ್ತೆ. ಅವರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ ನಾನು ಕೈಯಿಂದ ಮುಟ್ಟಿದ್ದೀನಿ ಅಲ್ವಾ, ನೋಡಿ ಕಲ್ಲರ್ ನೋಡಿ ಹೋಗತ್ತಾ, ನೀವೇ ನೋಡಿ, ನಾನು ಲೈವಲ್ಲೇ ತೋರಿಸ್ತಾ ಇದ್ದೀನಿ. ಎಷ್ಟೋ ಜನರಿಗೆ ಡೌಟ್ ಇದೆ, ಇದೆಲ್ಲ ವರ್ಕ್ ಆಗಲ್ಲ, ಏನು ಇದೆಲ್ಲ ಸುಳ್ಳು ಈ ಥರ. ನೋಡಿ ತೊಳ್ಕೊಂಡಿದ್ದೀನಿ ಅಲ್ವಾ, ಒಂದು ಸ್ವಲ್ಪನೂ ಅದ್ರದ್ದು ಬ್ಲ್ಯಾಕು ಅಂಟ್ಕೊಬಿಟ್ಟಿದೆ ನನ್ನ ಹೇರಿಗೆ. ನೋಡಿ ನಾನು ಉಜ್ಜುತ್ತಾ ಇದ್ದೀನಿ, ಕೈಯಿಂದ ಉಜ್ಜುತ್ತಾ ಇದ್ದೀನಿ, ಹೋಗಲ್ಲ. ನಾನೀಗ ಸೋಪು ಶಾಂಪು ಏನೋ ಒಂದು ಹಾಕಿ ಕೈ ತೊಳ್ಕೊಂಡ್ರೆ ಸ್ವಲ್ಪ ಹೋಗುತ್ತೆ ಅಷ್ಟೇ. ನಾವು ಜಾಸ್ತಿ ಹೊತ್ತು ನಮ್ಮ ಹೇರಲ್ಲಿ ಇಟ್ಟುಕೊಂಡು ತೊಳ್ಕೊಬಿಟ್ರೆ ಸ್ವಲ್ಪನೂ ಹೋಗಲ್ಲ. ಅದು ಎಷ್ಟು ದಿನ ಇರಬೇಕು ಅಷ್ಟು ದಿನ ಇದ್ದು ಬಿಡುತ್ತೆ. ಆಯಿತು ನೋಡಿ, ಪೌಡ್ರಂತೂ ಆಯಿತು. ಈಗ ನಾನು ಇದನ್ನು 3 ಪಾಲು ಮಾಡಬೇಕು, 3 ರೀತಿಯಲ್ಲಿ ನಿಮಗೆ ತೋರಿಸ್ಬೇಕಲ್ವಾ. ಪೂರ್ತಿ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋ ಸ್ವಲ್ಪ ದೊಡ್ಡದಿದೆ, ಯಾಕಂದರೆ ಎಷ್ಟೋ ಮಂದಿದು ಮೆಸೇಜನ್ನು ನೋಡಿದ್ದೀನಿ ನಾನು, ನನಗೆ ಕಮೆಂಟ್ ಮಾಡಿದ್ರಲ್ವ, ನನಗೆ ಇದು ನೀವು ವೈಟ್ ಹೇರ್ ಇದ್ದಾಗ ತೋರಿಸಿ ಅಂದರು. ಆಯಿತಾ, ಯಾರಾದರೂ ಯೂಸ್ ಮಾಡಿದಾರಾ, ಅವರಿಗೇನಾದರೂ ಬೆನಿಫಿಟ್ಸ್ ಸಿಕ್ಕಿದೆಯಾ ಅಂತೂ ಕೂಡ ಮೆಸೇಜ್ ಮಾಡಿದರು. ನಂತರ ಇದೆಲ್ಲ ಸುಳ್ಳು ಅಂದಿದ್ರು, ಕೆಲವೊಬ್ಬರು ಇದೆಲ್ಲ ವರ್ಕ್ ಆಗಲ್ಲ ಅಂದಿದ್ರು. ಅವರಿಗೆಲ್ಲ ಇವತ್ತು ಒಂದು ಡೌಟ್ ಇದೆ, ಇದೆಲ್ಲ ವರ್ಕ್ ಆಗಲ್ಲ ಅಂತೆಲ್ಲ ಹೇಳಿದ್ರಲ್ವ, ಅವ್ರಿಗೆ ನಾನು ಕ್ಲಿಯರ್ ಮಾಡ್ತೀನಿ ಆಯಿತಾ. ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಕಲ್ಲರ್ ನೋಡಿ ಹೆಂಗೆ ಬಂತಲ್ವ, ನೈಸ್ ಪೌಡ್ರ್ ಆಗಬೇಕು. ನೀವು ಮಿಕ್ಸಿಲಿ ಹಾಕ್ಕೊಂಡು ಅದನ್ನು ಜರಡಿ ಮಾಡ್ಕೋಬೇಕು, ಅಷ್ಟು ನೈಸ್ ಇರಬೇಕು. ಯಾಕಂದರೆ ನಮ್ಮ ಕೂದಲಿಗೆ ಅಂಟ್ಕೋಬೇಕಲ್ವ.
ಇಲ್ಲಾಂದರೆ ಅಂಟ್ಕೊಳ್ಳಲ್ಲ, ಉದುರೋಗ್ಬಿಡತ್ತೆ. ಆಯಿತು ನೋಡಿ, ಕೈ ನೋಡಿ ಎಷ್ಟು ಬ್ಲ್ಯಾಕ್ ಜೆಲ್ ಥರ ಆಯ್ತಲ್ವ. ನಾನು ಇದಕ್ಕೆ ಅಲೋವೆರಾ ಜೆಲ್ಲನ್ನು ಹಾಕಿ ಒಂದು ಸೈಡ್ ಇಟ್ಟುಬಿಡ್ತೀನಿ. ಇನ್ನೊಂದು ಬೌಲ್ ತಗೋತೀನ, ಇದಕ್ಕೂ ಸ್ವಲ್ಪ ಹಾಕ್ತೀನಿ. ಬಾಕಿದೆಲ್ಲ ಒಂದು ಡಬ್ಬಲ್ ಹಾಕಿ ಇಟ್ಕೋಬೇಕು. ನಿಮ್ಗೆ ಯಾವಾಗ ಬೇಕೋ ಆವಾಗ. ನೀವು ಮನೆಯಲ್ಲೇ ಇರುವವರು ಅಮ್ಮಂದಿರಿದ್ದಾರಲ್ವ, ಅವರಿಗಂತೂ ಇದು ಒಳ್ಳೆಯದು. ಸ್ವಲ್ಪ ನೀವು ಈ ಥರ ನಾನು ಹೇಳೋ ರೀತಿಲಿ ಅಪ್ಲೈ ಮಾಡ್ಕೊಳ್ಳಿ. ವಾರಕ್ಕೊಮ್ಮೆ ಅಥವಾ 4 ದಿನಕ್ಕೊಮ್ಮೆ ತಲೆ ಸ್ನಾನ ಮಾಡ್ತೀರಿ ಅಲ್ವಾ, ಆವಾಗ ನೀವು ಸ್ನಾನ ಮಾಡಿದರೆ ಆಯಿತು. ಏನು ಅಂಟಲ್ಲ. ನೀವು ಬೆಡ್ಶೀಟ್ ಅಂದರೆ ಮಲಗ್ತೀರಿ, ಬೆಡ್ಶೀಟಿಗೆ ಬೆಡ್ಡಿಗೆಲ್ಲ ತಾಗತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲೂ ತಾಗಲ್ಲ ಆಯಿತಾ. ಹಾಗೆ ಇನ್ನೊಂದು ಬೌಲಿಗೆ ನಾನು ನಮ್ಮ ಮನೇಲೇ ಯೂಸ್ ಮಾಡುವಂತಹ ಹೋಮ್ ಮೇಡ್ ಆಯಿಲನ್ನು ಸ್ವಲ್ಪ ಹಾಕಿದ್ದೀನಿ. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹಾಕಿ, ಇದು ಕೂಡ ಜೆಲ್ ಥರ ಆಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೈಸ್ ಪೌಡ್ರ್ ಆಗಿರೋದ್ರಿಂದ ಬೇಗ ಮಿಕ್ಸ್ ಆಗಿಬಿಡತ್ತೆ, ತುಂಬ ಚೆನ್ನಾಗಿರುತ್ತೆ. ಓಕೆನಾ, ಸ್ವಲ್ಪನೂ ದುಡ್ಡು ಖರ್ಚಾಗಲ್ಲ, ನಾವು ಈಸಿಯಾಗಿ ಮಾಡ್ಕೋಬೋದು. ನೋಡಿ ಇದು ಕೂಡ ಬ್ಲ್ಯಾಕ್ ಆಯ್ತಲ್ವ, ಕೈಗೆಲ್ಲ ಅಂಟ್ಕೊಬಿಟ್ಟಿದೆ ನೋಡಿ, ಕೈಗೆ ಅಂಟ್ಕೊಳ್ಳುತ್ತೆ ಇದು. ಹಾಗೆ ನೀವು ಅದೇ ನಾನು ಹೇಳಿದ್ದೀನಿ ಅಲ್ವಾ, ಅಮ್ಮಂದಿರಿಗೆ ಒಳ್ಳೆಯದು, ಅಪ್ಪಂದಿರಿಗೂ ಕೂಡ ಒಳ್ಳೆಯದು. ಅವ್ರದ್ದು ಮೀಸೆ ಎಲ್ಲ ಏನು ವೈಟ್ ಇದೆ ಅಂದರೂ ಕೂಡ ಅವರು ಸ್ವಲ್ಪ ಹೀಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡಿಕೊಂಡು ಹೇಗೆ ಎಷ್ಟೊತ್ತಿರಬೇಕು ಎಲ್ಲವೂ ಹೇಳ್ತೀನಿ. ಆಯಿತು, 3 ಥರ ಇಟ್ಕೊಂಡಿದ್ದೀನಿ. ಒಂದು ಏನು ಅಲೋವೆರಾ ಜೆಲ್ ಹಾಕಿರೋದು, ಇನ್ನೊಂದು ಆಯಿಲ್ ಹಾಕಿರೋದು, ಇನ್ನೊಂದು ಹಾಗೆಯೇ ಖಾಲಿ ಪೌಡ್ರ್ ಅಲ್ವಾ. ನಾನು ಖಾಲಿ ಪೌಡ್ರನ್ನು ಈಗ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ, ಕೈಯಿಂದ ತೋರಿಸ್ತಾ ಇದ್ದೀನಿ. ಇದು ಖಾಲಿ ಪೌಡ್ರ್, ಇದು ಒಂದು ರೀತಿದು. ನನ್ನ ಹೇರ್ ನೋಡಿ, ನೀವು ಲೈವಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ನನ್ನ ಹೇರು ಎಷ್ಟು ವೈಟ್ ಇದೆ ಅಲ್ವಾ. ಒಂದು ಸ್ಪಂಜ್ ತಗೊಂಡಿದ್ದೀನಿ, ಇದು ಮೇಕಪ್ ಮಾಡೋದಾಗಿತ್ತು ಆಯಿತಾ. ನೀವು ಒಂದು ಇದೇ ಥರದ್ದು ತೊಗೊಳ್ಳಿ, ಅಥವಾ ಹತ್ತಿ ಒಂದು ಬಟ್ಟೆ ಒಳಗೆ ಹಾಕ್ಕೊಂಡು ಕೂಡ ಹತ್ತಿ ಹಾಕ್ಕೊಂಡ್ರು ಚೆನ್ನಾಗಿ ಕಟ್ಕೊಂಡ್ರು ಆಗತ್ತೆ ಆಯಿತಾ. ಇಲ್ಲಾಂದ್ರೆ ಕೈಯಿಂದನೂ ಅಪ್ಲೈ ಮಾಡ್ಬೋದು. ಈ ಥರ ತಾಗಿಸ್ಕೊಂಡು ನನಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ನಾನು ಒಂದು ಸೈಡ್ ತೋರಿಸ್ತೀನಿ. ಎಲ್ಲ ಕಡೆ ನೋಡಿ ವೈಟ್ ಹೇರ್ ಇದೆ, ಕಾಣ್ತಾ ಇದೆಯಾ ನಿಮಗೆ ಸರಿಯಾಗಿ ನೋಡಿ. ವೈಟ್ ಹೇರ್ ಇದೆ ಅದು ನೋಡಿ, ಒಳಗಡೆ ಎಲ್ಲ ವೈಟ್ ಹೇರು, ತುಂಬ ಹೇರು ಹುಟ್ಕೊಬಿಟ್ಟಿದೆ. ನಾನು ಈ ರೀತಿ ಹೇರ್ ಡೈ, ಹೇರ್ ಆಯಿಲು ಎಲ್ಲ ಮಾಡಿ ಅಪ್ಲೈ ಮಾಡ್ಕೊತೀನಿ ಅಲ್ವಾ. ತುಂಬ ಹೇರು ನನಗೆ ಈಗ ತಲೆ ತುಂಬ ಹೇರ್ ಆಗಿಬಿಟ್ಟಿದೆ, ಚಿಕ್ಕ ಚಿಕ್ಕ ಹೇರು ಕಾಣಿಸುತ್ತೆ ನೋಡಿ. ಈ ರೀತಿ ಆ ಹೇರು ಯಾವ ಕಡೆ ಬಾಗಿದೆ ಆ ಕಡೆ ನಾವು ಈ ರೀತಿ ಸ್ವಲ್ಪ ಅಪ್ಲೈ ಮಾಡಿ ಎಳಿಬೇಕು. ಅಂದರೆ ಹೀಗೆ ಟಚ್ ಮಾಡಬೇಕು ಅದಕ್ಕೆ ಆಯಿತಾ. ಒಂದು ಸೈಡ್ ಬಾಗಿರುತ್ತೆ ಅಲ್ವಾ, ಆ ಕಡೆ ಬಾಗಿರುತ್ತೆ, ಈ ಕಡೆ ಬಾಗಿರುತ್ತೆ, ಅಥವಾ ನೇರವಾಗಿ ನೀವು ಹೇಗೆ ಬೇಕು ಹಾಗೆ ಅದನ್ನು ಹೇರನ್ನು ಉಲ್ಟಾ ಪಲ್ಟ ಮಾಡಿಯೂ ಕೂಡ ಈ ಥರ ನೀವು ಸ್ವಲ್ಪ ತಗೊಂಡು ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಅಲ್ಲೆಲ್ಲ ಅಪ್ಲೈ ಮಾಡಬೇಕು. ನೋಡಿ ಇಲ್ಲೆಲ್ಲ ವೈಟ್ ಹೇರ್ ಇದೆ ನೋಡಿ, ವೈಟ್ ಎಲ್ಲ ಕಾಣ್ತಾ ಇದೆ, ಮುಂದೆ ಎದುರುಗಡೆನೇ ಕಾಣುತ್ತೆ ನೋಡಿ ಅಲ್ವಾ. ಇನ್ನೂ ಕಾಣುತ್ತೆ, ನಿಮಗೆ ತೋರಿಸ್ತೀನಿ. ಎಲ್ಲ ವೈಟ್ ಹೇರೇ ಇದೆ. ಇಲ್ಲೆಲ್ಲ ಈ ರೀತಿ ಅಪ್ಲೈ ಮಾಡಿದರೆ ಆಯಿತು. ಅದು ನೈಸ್ ಪೌಡ್ರ್ ಆಗಿರೋದ್ರಿಂದ ಸ್ವಲ್ಪನೂ ಉದ್ರಲ್ಲಿ ನೋಡಿ ಬ್ಲ್ಯಾಕ್ ಆಗ್ತಾ ಬಂತಲ್ವಾ. ಸ್ವಲ್ಪ ಟೈಮ್ ತಗೋಬೇಕು, ನಿಧಾನವಾಗಿ ನಾವು ಅಪ್ಲೈ ಮಾಡ್ಕೋಬೇಕು. ಒಂದು ಸಲ ಈ ಥರ ಉಜ್ಜಿದ್ರೂ ಕೂಡ ನೋಡಿ ಅದ್ರದ್ದು ಪೌಡ್ರ್ ಬೀಳಲ್ಲ, ಯಾಕಂದರೆ ನೈಸ್ ಆಗಿದೆ. ನಾನು ಅದಕ್ಕೆ ಏನು ವಸ್ತು ಹಾಕಿದ್ದೀನಿ, ಅದು ಟಚ್ ಆಗಲಿಕ್ಕೆ, ನನ್ನ ಹೇರಿಗೆ ಟಚ್ ಆಗಲಿಕ್ಕೆ ಒಂದು ವಸ್ತು ಹಾಕಿದ್ದೀನಿ ಅಲ್ವಾ, ಲವಂಗವನ್ನು ಹಾಕಿ ನಾವು ಈ ಥರ ಹೇರ್ ಡೈ ಮಾಡಿದರೆ ನಮ್ಮ ಹೇರಿಗೆ ಅದು ಅಂಟ್ಕೊಬಿಡತ್ತೆ. ನೀವು ಬೇರೆ ಯಾವುದಾದ್ರೂ ಎಲೆ ಹಾಕಿದರೆ ಅಂಟ್ಕೊಳ್ಳಲ್ಲ. ನೀವು ಬೇಕಂದರೆ ನೋಡಿ, ಬರೀ ಎಲೆಗಳನ್ನು ಹಾಕಿ ನೀವು ಈ ರೀತಿ ಹೇರ್ ಡೈ ಮಾಡಿ ಅಂಟ್ಕೊಳ್ಳಲ್ಲ. ಅದ್ರ ಜೊತೆ ಕೆಲವೊಂದು ವಸ್ತು ಹಾಕಬೇಕು ಅಂಟ್ಕೊಳ್ಳುವಂಥದ್ದು. ಇಲ್ಲಿ ಲವಂಗ ಹಾಕಿರೋದ್ರಿಂದ ಅದರಿಂದ ನಮ್ಮ ಹೇರು ಇದರ ಪೌಡ್ರ್ ಜೊತೆ ಸೇರಿಕೊಂಡು ನಮ್ಮ ಹೇರಿಗೆ ಅಂಟ್ಕೊಬಿಡತ್ತೆ ನೋಡಿ ಅಲ್ವಾ. ನಾನು ಇಲ್ಲೆಲ್ಲ ಅಪ್ಲೈ ಮಾಡಿಕೊಂಡೆ. ತುಂಬ ಹೇರು ವೈಟ್ ಇದೆ. ನಾನು ಈ ಥರ ವಾರ 15 ದಿನಕ್ಕೆಲ್ಲ ಮಾಡ್ತಾಯಿರ್ತೀನಿ, ಅಷ್ಟು ಗೊತ್ತಾಗಲ್ಲ ನೋಡಿ. ಈ ಕಡೆ ಎಲ್ಲ ಫುಲ್ಲ ಬ್ಲ್ಯಾಕ್ ಆಯಿತು. ಚಿಕ್ಕ ಹೇರೆಲ್ಲ ಇರುತ್ತೆ ಅಲ್ವಾ, ಅದೆಲ್ಲ ನೋಡಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ. ಸ್ಕಾಲ್ಪಿಗೂ ಸ್ವಲ್ಪ ತಾಗಿದೆ, ಅದು ಕೂಡ ಅಲ್ಲಿ ಬ್ಲ್ಯಾಕ್ ಕಾಣ್ತಾ ಇದೆ ನೋಡಿ. ಈ ಥರ ಉಲ್ಟಾ ಪಲ್ಟ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನಾನು ಒಂದು ಸೈಡ್ ಆಯಿತು ನೋಡಿ, ಕೈಯಿಂದನೂ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಹಾಗೇ ನಾವು ಇದು ಮಾಡೋದಲ್ಲ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೀವು ಕೈಯಿಂದ ಟಚ್ ಮಾಡಿ, ಕೈಗೆ ತಾಗಲ್ಲ ಅಲ್ವಾ. ಸ್ವಲ್ಪ ಹೊತ್ತು ಅದು ತಗೋಬೇಕಲ್ವಾ. ನಾವು ತಗೊಂಡು ಅದನ್ನು ನಮ್ಮ ಹೇರನ್ನು ಉಲ್ಟಾ ಪಲ್ಟ ಮಾಡಿ ಮತ್ತು ಸ್ವಲ್ಪ ಉಜ್ಜುತ್ತಾ ಇರಬೇಕು, ಹಾಗೆ ಬಾಚ್ಕೋಬೇಕು. ಅದು ತಗೊಂಡಿರತ್ತೆ, ತಗೊಂಡು ಅಂದಾಗ ಸ್ವಲ್ಪ ಹೊತ್ತು ಬಿಟ್ಟು ನಾವು ಕೈಯಿಂದ ಹೇಗೆ ಉಜ್ಜಿದ್ರೆ ಅದು ನಮ್ಮ ಕೈಗೆ ತಾಗಲ್ಲ. ಅಂದರೆ ಅದು ಒಣಗಿರಬೇಕು, ಅದು ತಗೊಂಡು ಟಚ್ ಆಗಿರಬೇಕು ಆಯಿತಲ್ವ. ನಾನು ಈ ಸೈಡು ಆಯಿತು. ಇನ್ನೊಂದು ನಾನು ಅಲೋವೆರಾ ಜೆಲ್ ಹಾಕಿದ್ದೀನಿ ಅಲ್ವ, ಅದನ್ನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ವೈಟ್ ಸ್ವಲ್ಪ ವೈಟ್ ಇತ್ತಲ್ವ, ನಿಮಗಿಲ್ಲಿ ಲೈಟಲ್ಲಿ ಕಾಣುತ್ತೋ ಗೊತ್ತಿಲ್ಲ.
ವೈಟ್ ವೈಟ್ ಇತ್ತು, ಅಲ್ಲೆಲ್ಲ ಬ್ಲ್ಯಾಕ್ ಆಯಿತು ನೋಡಿ. ನನ್ನ ಮುಖದ ಅದು ತುದಿ ಭಾಗ ನೋಡಿ ಅಲ್ಲೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಾ ಇದೆ. ಇವೆರಡನ್ನು ಅಪ್ಲೈ ಮಾಡ್ತೀನಿ. ಈಗ ನಾನು ಅಲೋವೆರಾ ಜೆಲ್ ಹಾಕಿರೋದು ಅಪ್ಲೈ ಮಾಡ್ತೀನಿ. ಇದು ಕೂಡ ನೀವು ಹೊರಗಡೆ ಹೋಗುವಾಗ ಅಪ್ಲೈ ಮಾಡ್ಕೋಬಹುದು. ಸ್ವಲ್ಪನೂ ನಿಮ್ಮ ಕೈಗೂ ಅಂಟಲ್ಲ, ಬಟ್ಟೆಗೂ ತಾಗಲ್ಲ. ಆದರೆ ಎಷ್ಟು ಹೊತ್ತು ಇಟ್ಕೋಬೇಕು? ನೀವು ದಿಢೀರಂತ ಹೀಗೆ ಅಪ್ಲೈ ಮಾಡಿಕೊಂಡು ಹೋಗಿಬಿಡೋದಲ್ಲ. ದಿಢೀರಂತ ನೀವು ಅಪ್ಲೈ ಮಾಡಿ, ಆಯಿತಾ? ಹೇಗೆ ಅಪ್ಲೈ ಮಾಡೋದಲ್ಲ, ನಾನು ಹೇಳ್ತೀನಿ ಹೇಗೆ ಅಪ್ಲೈ ಮಾಡಬೇಕು ಅಂತ. ನೋಡಿ ಇಲ್ಲೆಲ್ಲ ವೈಟ್ ಹೇರ್ ಇದೆ, ಒಳಗಡೆ ಕಾಣ್ತಿದೆ ನಿಮಗೆ ನೋಡಿ. ಹೌದಾ? ವೈಟ್ ವೈಟ್ ಎಲ್ಲ ಕಾಣ್ತಾ ಇದೆ ನೋಡಿ. ಇಲ್ಲಿ ಈ ಥರ ನೀವು ಬ್ರಷಿಂದನೂ ಅಪ್ಲೈ ಮಾಡ್ಬೋದು, ಕೈಯಿಂದನೂ ಕೂಡ ಅಪ್ಲೈ ಮಾಡ್ಬೋದು. ಕೈ ಸ್ವಲ್ಪ ಅಂದರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ. ಸ್ವಲ್ಪ ಹೊತ್ತು ಬಿಟ್ಟು ನೀವು ಸೋಪಿಂದ ತೊಳ್ಕೊಬೋದು ಕೈಯನ್ನು. ನೋಡಿ ಎಲ್ಲೆಲ್ಲಿ ವೈಟ್ ಹೇರ್ ಇದೆ, ಈ ರೀತಿ ನೀವು ಬ್ರಷಿಂದ ನೀವು ಅಪ್ಲೈ ಮಾಡಿ. ಪೂರ್ತಿ ಹೇರು, ನಿಮ್ಮ ಹೇರು ಎಷ್ಟು ಗೊತ್ತಾ, ಪೂರ್ತಿ ವೈಟ್ ಆಗಿಬಿಟ್ಟಿದೆ ಅಂದರೆ ನಿಮ್ಮ ಹೇರಿನ ಬುಡ ಎಲ್ಲೆಲ್ಲಿದೆ ಹೇರು ತುದಿ ತನಕನೂ, ಅಂದರೆ ತುಂಬ ಉದ್ದ ಹೇರ್ ಇದೆ ಅಂದರೆ ನೀವು ಏನು ಮಾಡಿ ಗೊತ್ತಾ, ಈ ರೀತಿ ಫುಲ್ ಹೇರ್ ಡೈ ಆಯಿಲಿಂದ ಅಥವಾ ಅಲೋವೆರಾ ಜೆಲ್ಲಿಂದೆಲ್ಲ ಅಪ್ಲೈ ಮಾಡಿಕೊಂಡು 1 ತಾಸು ಬಿಟ್ಟು ಕೂಡ ನೀವು ಸ್ನಾನ ಮಾಡ್ಬೋದು. ಇಲ್ಲಾಂದರೆ ಹೀಗೇ ನೀವು ಇರ್ಬೋದು, ಸ್ವಲ್ಪನೂ ತಾಗಲ್ಲ. ಫುಲ್ ಹೇರ್ ಇದ್ರೂ ಓಕೆ, ಏನೂ ಪ್ರಾಬ್ಲಮ್ ಆಗಲ್ಲ, ಆಯಿತಾ? ಸ್ವಲ್ಪ ಹೊತ್ತು ಬಿಡಬೇಕು ಗಾಳಿಗೆ. ಅದು ಇಲ್ಲೆಲ್ಲ ಎಲ್ಲ ಕಡೆ ಅಪ್ಲೈ ಮಾಡಿದೆ ನೋಡಿ. ನಾನು ತೋರಿಸ್ತೀನಿ. ಎಷ್ಟು ವೈಟ್ ವೈಟ್ ಇದೆ ನಿಮಗೆ ಕಾಣುತ್ತೆ, ಅದು ಫುಲ್ ಬ್ಲ್ಯಾಕ್ ಕಾಣಲ್ಲ, ವೈಟ್ ವೈಟ್ ಇದೆ ಅಲ್ವಾ? ಎಲ್ಲ ಕಡೆ ಅಪ್ಲೈ ಮಾಡ್ಕೋತೀನಿ. ಅಲೋವೆರಾ ಜೆಲ್ಲಿಂದ ನಾನು ಈ ಸೈಡು ಹಾಕಿರೋದು, ಹಾಗೆ ಪೌಡ್ರು ಕೂಡ ಈ ಸೈಡ್ ಹಾಕಿದ್ದೀನಿ. ಒಳಗಡೆ ಎಲ್ಲ ಕೂದಲು ಇದೆ ಅಲ್ವಾ, ಚಿಕ್ಕ ಚಿಕ್ಕ ಕೂದಲು, ಅದಕ್ಕೆಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಮನೇಲಿರುವವರಾದರೆ ನಿಮ್ಮ ಹೇರು ಪೂರ್ತಿ ವೈಟ್ ಇದೆ ಅಂದರೆ ಪೂರ್ತಿ ಹೇರಿಗೂ ಅಪ್ಲೈ ಮಾಡ್ಕೊಳ್ಳಿ. ಜಾಸ್ತಿ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ಬಿಡಿ, ಗಾಳಿಗೆ ಬಿಟ್ಟು ಬಿಡಬೇಕು. ನಂತರ ನೀವು ಗಂಟು ಹಾಕ್ಕೊಂಡ್ರೆ ಆಯಿತು, ಅಥವಾ ಜಡೆ ಹಾಕ್ಕೊಂಡ್ರೆ ಆಯಿತು. ಅಂಟ್ಕೊಬಿಡತ್ತೆ, ಕೈ ಗೊತ್ತಾಗಲ್ಲ, ಬಟ್ಟೆಗೂ ಗೊತ್ತಾಗಲ್ಲ. ಇದೊಂದು ಟಿಪ್ಸ್ ಅಂದರೆ ಏನು, ಹೇಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕೈಗೆ ತಾಗತ್ತೆ, ನಂತರ ಕೈಗೆ ತಾಗಲ್ಲ. ಯಾಕೆ ಅಂದರೆ ನಾವು ಇದನ್ನು ಹೇರನ್ನು ಉಲ್ಟ ಪಲ್ಟ ಮಾಡಬೇಕು. ಅಂದರೆ ಆ ಕಡೆ ಈ ಕಡೆ ಮಾಡಿ ಬಾಚ್ಕೋಬೇಕು. ಅದು ಎಲ್ಲ ಕಡೆ ತಾಗ್ಬಿಡತ್ತೆ. ನಾವು ಅಪ್ಲೈ ಮಾಡಿ ಇಡ್ತೀವಿ ಅಲ್ವಾ, ಅದು ಬಾಚ್ಕೊಂಡಾಗ ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಸರಿಯಾಗಿ ತಗತ್ತೆ. ಎಲ್ಲೂ ಹೆಚ್ಚಾಯಿತು ಕಡಿಮೆ ಆಯಿತು, ಒಂದೊಂದು ಕಡೆ ಬ್ಲ್ಯಾಕೇ ಇದೆ, ಆ ಥರ ಆಗಲ್ಲ, ಆಯಿತಾ? ಒಂದು ಸಲ ಸರಿ ಬಾಚ್ಕೊಬಿಟ್ರೆ ಎಲ್ಲ ಹೇರಿಗೆ ಸ್ಕಾಲ್ಪಿಗೆಲ್ಲ ತಾಗ್ಬಿಡತ್ತೆ. ನೋಡಿ ನಾನು ಒಂದು ಸಲ ಬಾಚ್ಕೊಬಿಟ್ರೆ ಸರಿಯಾಗಿ ಒಂದು 10 ನಿಮಿಷನೂ ಬೇಡ, ಹಾಗೆ ಗಾಳಿಗೆ ಸುಮ್ಮನೆ ಬಿಟ್ಟಿಟ್ಬಿಡಬೇಕು. ಬಿಟ್ಟಿಟ್ಟಾಗ ಅದು ಡ್ರೈ ಆಗುತ್ತೆ. ಡ್ರೈ ಆದ ಕೂಡಲೇ ಅದು ಏನಾಗುತ್ತೆ, ನಮ್ಮ ಕೈಗೆ ಸ್ವಲ್ಪನೂ ತಾಗಲ್ಲ. ಇದೇ ಟಿಪ್ಸು, ಅಂದರೆ 10 ನಿಮಿಷ ಬಿಡಬೇಕು ಅಂತ. ಉಲ್ಟ ಪಲ್ಟ ಎಲ್ಲ ಬಾಚ್ಕೊಬಿಟ್ರೆ, ನಾವು ಹಣಗಿಯನ್ನು ಹಾಕ್ತೀವಿ ಅಲ್ವಾ, ಬಾಚಣಿಗೆಯನ್ನು ಹಾಕ್ತೀವಿ ಅಲ್ವಾ, ಅದು ಹಣಗಿಗೂ ತಾಗಿರುತ್ತೆ, ಅದು ಮತ್ತೆ ಕೂದಲಿಗೂ ತಾಗತ್ತೆ. ಆವಾಗ ಏನಾಗುತ್ತೆ, ಸರಿ ಪ್ರಮಾಣದಲ್ಲಿ ನಮ್ಮ ಹೇರಿಗೆ ತಾಗ್ಬಿಡತ್ತೆ. ನೋಡಿ ಎಷ್ಟು ಬ್ಲ್ಯಾಕ್ ಆಯ್ತಲ್ವ, ಲೈವಲ್ಲೇ ತೋರಿಸಿದ್ದೀನಿ ನಿಮಗೆ. ನಾನೀಗ ಅಪ್ಲೈ ಮಾಡಿ ಒಂದು 2-3 ನಿಮಿಷ ಆಯಿತು. ಇನ್ನೊಂದು 5-10 ನಿಮಿಷ ಹೋಗಬೇಕು, ಇನ್ನೂ ಡ್ರೈ ಆಗೋದಿದೆ. ನಮ್ಮ ಹೇರು ಮೊದಲೇ ಎಷ್ಟು ಡ್ರೈ ಆಗಿತ್ತಲ್ವ, ಅಂದರೆ ಹಾರೋ ಥರ ಹೇರ್ ಇತ್ತಲ್ವ. ಈಗ ನಾನು ಅಪ್ಲೈ ಮಾಡಿದಾಗ ಒಂದು ರೀತಿ ಅಂಟು ಥರ ಹೇರ್ ಆಗುತ್ತೆ, ಅಂಟ್ಕೊಂಡಿದ್ದ ಹಾಗೆ ಆಗುತ್ತೆ. ಅದು ಡ್ರೈ ಆದ ನಂತರ ಮತ್ತೆ ಹಾಗೆ ಕೂದಲು ಹಾರೋ ಥರ ಆಗುತ್ತೆ ನೋಡಿ, ಈ ಥರ ಹೇಗೆ ಹಾರೋ ಥರ ಆಗುತ್ತೆ, ಚೆನ್ನಾಗಿರುತ್ತೆ. ನಿಮಗೇನು ಕೂದಲೆಲ್ಲ ಎಣ್ಣೆ ಹಾಕೋ ಥರ ಆಗ್ಬೋದು ಅಂತ ಡೌಟ್ ಬರ್ಬೋದು ನಿಮಗೆ. ಈ ಥರ ಅಪ್ಲೈ ಮಾಡ್ಕೊಂಡಾಗ ಎಣ್ಣೆ ಹಾಕೋದು ಥರ ಕಾಣ್ಬೋದು, ಏನೂ ಆಗೋಲ್ಲ, ಎಣ್ಣೆ ಹಾಕೋದು ಥರ ಅಲ್ಲ. ನಿಮ್ಮ ಹೇರು ಕೂಡ ಡ್ರೈ ಆಗಿ ಅಂದರೆ ಹಾರೋ ಥರ ಆಗುತ್ತೆ. ಈ ಕಡೆ ಅಪ್ಲೈ ಮಾಡ್ತೀನಿ. ಇದು ಆಯಿಲ್ ಹಾಕಿರೋದು, ನನ್ನ ಮನೆಯಲ್ಲೇ ಮಾಡುವಂತಹ ಆಯಿಲ್ ಹಾಕಿದ್ದೀನಿ. ನೀವು ಕೊಬ್ಬರಿ ಎಣ್ಣೆ ಯಾವುದೇ ಆಯಿಲ್ ಬೇಕಾದರೂ ಹಾಕ್ಕೊಳ್ಳಿ, ಆಯಿತಾ? ಈ ಕಡೆನೂ ವೈಟ್ ಇದೆ ನೋಡಿ, ವೈಟ್ ಕಾಣ್ತಾ ಇದೆ ಅಲ್ವ ನಿಮಗೆ, ವೈಟ್ ಇದೆ. ಇಲ್ಲೆಲ್ಲ ನಾನು ಆಯಿಲ್ ಹಾಕಿ ಅಪ್ಲೈ ಮಾಡ್ಕೋತೀನಿ. ಇದಾದರೂ ಅಷ್ಟೇ, ನಿಮಗೆ ಎಲ್ಲೆಲ್ಲಿ ವೈಟ್ ಹೇರ್ ಇದೆ ಎಲ್ಲ ಅಪ್ಲೈ ಮಾಡ್ಕೋಬೋದು. ಪೂರ್ತಿ ಹೇರಿಗೂ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ನನ್ನ ಹೇರು ಏನು ಗೊತ್ತಾ, ನನ್ನ ಹೇರು ವೈಟೇ ಇರುತ್ತೆ ಒಂದೊಂದು ದಿನ. ಯಾಕೆ ಅಂದರೆ ನಾನು ಹೊರಗಡೆ ಪ್ರಾಡಕ್ಟ್ ಏನೂ ಯೂಸ್ ಮಾಡಲ್ಲ.
ನಾನು ಇದೇ ರೀತಿ ಮಾಡೋದು, ನಿಮಗೆಲ್ಲ ತೋರಿಸ್ತೀನಿ ಅಲ್ವಾ. ಹೇರ್ ಡೈ ಮಾಡೋದು, ಹೇರ್ ಆಯಿಲ್ ಮಾಡೋದು, ಇದನ್ನೇ ಅಪ್ಲೈ ಮಾಡ್ಕೋತೀನಿ. ಇದರಿಂದನೇ ನನ್ನ ಹೇರು ಬ್ಲ್ಯಾಕ್ ಆಗಿ ಕಾಣುತ್ತೆ, ಒಂದೊಂದು ದಿನ ವೈಟ್ ಕಾಣುತ್ತೆ ಅಷ್ಟೇ. ನೋಡಿ ಈಗ ಮತ್ತೆ ಬಾಚ್ಕೋಬೇಕು. ಇದು ಆದರೂ ಅಷ್ಟೇ, ನಾವು ಆಯಿಲು ಮತ್ತು ಇದರ ಹಾಕಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ. ಇದು ಕೂಡ ಒಂದು ಕಡೆ ಜಾಸ್ತಿ ಇದೆ, ಇನ್ನೊಂದು ಕಡೆ ತಾಗಿಲ್ಲ ಅನ್ನೋದು ಇರಲ್ಲ. ಹೀಗೆ ಬಾಚ್ಕೊಂಡಾಗ ನಮ್ಮ ಹಣೆಗೆಯಿಂದನೂ ಅದು ಬಾಚಣಿಗೆಯಿಂದನೂ ಅದು ಎಲ್ಲ ಹೇರಿಗೂ ತಾಗ್ಬಿಡತ್ತೆ. ಹೇರಿನ ಬುಡ, ಸ್ಕಾಲ್ಪು ಒಂದೊಂದು ಕಡೆ ಜಾಸ್ತಿ ಇದ್ದರೂ ಕೂಡ ಅದು ಏನಾಗತ್ತೆ, ಇನ್ನೊಂದು ಕಡೆ ಬಂದು ಅಂಟ್ಕೊಬಿಡತ್ತೆ. ಆಯಿತಾ. ಇದು ಆಯಿಲ್ ಹಾಕಿರೋದು ಕೂಡ ಇದು ಒಂದು 5ರಿಂದ 10 ನಿಮಿಷ ಬಿಡಬೇಕು. ಅದು ನಮ್ಮ ಹೇರಿಗೆ ಅಂಟ್ಕೊಬಿಡತ್ತೆ. ಹೇರಿಗೆ ಅಂಟ್ಕೊಂಡು ಡ್ರೈ ಆಗಿಬಿಡತ್ತೆ. ಡ್ರೈ ಆದ ನಂತರ ಎಲ್ಲ ನೋಡಿ, ಈಗ ನಾನು ತೋರಿಸ್ತೀನಿ ಆಯಿತಾ. ಕೈಗೆ ಸ್ವಲ್ಪ ತಾಗಿದೆ, ಇದನ್ನು ನಾನು ಕೈಯನ್ನು ತೊಳ್ಕೊಬಿಡ್ತೀನಿ. ಒಣಗಲಿಕ್ಕೆ ಬಿಟ್ಟಿದ್ದೀನಿ ಒಂದು 5ರಿಂದ 10 ನಿಮಿಷ ಸಾಕು. ಅದು ನಾವೇನೋ ಒಂದು ಕೆಲಸ ಮಾಡ್ತಾ ಡ್ರೈ ಆಗಿಬಿಡತ್ತೆ. ನೋಡಿ ಡ್ರೈ ಆಗಿದೆ ನೋಡಿ. ಈಗ ನಾನು ಕೈಯಿಂದ ಉಜ್ಜುತ್ತೀನಿ ಅಲ್ವಾ. ನೋಡಿ ಸ್ವಲ್ಪನೂ ಕೈಗೆ ಅಂಟಲ್ಲ. ನಾನು ಲೈವಲ್ಲೇ ತೋರಿಸಿದ್ದೀನಿ. ನಾನು ಯಾವುದು ನನ್ನ ಫೇಸ್ ಹೇಗಿತ್ತು ಈಗಲೂ ಕೂಡ ಅದೇ ಥರ ಇದೆ ಅಲ್ವಾ. ನಾನು ಯಾವ ಡ್ರೆಸ್ ಹಾಕಿದ್ದೀನಿ ಅದೇ ಡ್ರೆಸ್ಸಲ್ಲಿ ಇದೆ. ನೀವು ಅಲ್ಲಿ ಅದು ಹಾಕಿ ತೋರಿಸಿದ್ರು ಹೀಗೆ ತೋರಿಸಿದ್ರು ಅದು ಡೌಟೇ ಇಲ್ಲಲ್ವಾ. ಇದು ಒಂದೇ ದಿನ ಮಾಡಿರೋದು ವಿಡಿಯೋ ನೋಡಿ. ನಾನು ಅಪ್ಲೈ ಮಾಡಿಕೊಂಡಾಗ ಹೇಗಿದ್ದೀನಿ ಹಾಗೇ ಇದ್ದೀನಿ ಅಲ್ವಾ, ಅದೇ ಡ್ರೆಸ್ಸಲ್ಲಿದ್ದೀನಿ. ಕೈಗೂ ಕೂಡ ಅಂಟಿಲ್ಲ, ಬಟ್ಟೆನೂ ಕೂಡ ಮೇಲ್ಭಾಗದಿಂದ ಉಜ್ಜುತ್ತಾ ಇದ್ದೀನಿ ನಿಧಾನವಾಗಿ, ಬಟ್ಟೆಗೂ ಕೂಡ ಅಂಟಲ್ಲ. ಡೌಟ್ ಕ್ಲಿಯರ್ ಆಯಿತಾ ನಿಮ್ಮದು? ನೋಡಿ, ಎಷ್ಟೋ ಜನಕ್ಕೆ ಡೌಟ್ ಇತ್ತಲ್ವ. ಡೌಟ್ ಇರೋದು ಸಹಜ. ಯಾಕೆ ಗೊತ್ತಾ, ವೈಟ್ ಹೇರು ಒಂದು ರೀತಿ ಕಿರಿಕಿರಿನೇ ಅಲ್ವಾ. ಹೇಗಾದರೂ ಮಾಡಿ ನಮ್ಮ ವೈಟ್ ಹೇರನ್ನು ತೆಗಿಬೇಕು ಅನ್ನೋದು ಆಸೆ ಇದ್ದು ಬಿಡತ್ತೆ. ನೀವು ಡೌಟ್ ಪಟ್ಟಿದ್ದೀರಾ ಅಂತ ನನಗೆ ಬೇಜಾರಿಲ್ಲ, ನಿಮಗೆ ಕ್ಲಿಯರ್ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಆಯಿತಾ. ನೋಡಿ ಎಲ್ಲೂ ಅಂಟಿಲ್ಲ, ನನ್ನ ಕೈಗೂ ಅಂಟಿಲ್ಲ, ನನ್ನ ಕೈಗೂ ಅಂಟಿಲ್ಲ. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ ಆಗಿದೆ. ಹೊರಗಡೆ ಬೇಗ ಹೋಗಬೇಕಾ, ಹೊರಗಡೆ ಹೋಗೋದು ಬಂದುಬಿಟ್ಟಿದೆ, ಏನು ಮಾಡೋದು, ಹೇರ್ ಎಲ್ಲ ವೈಟ್ ಆಗಿಬಿಟ್ಟಿದೆ, ಏನು ಮಾಡೋದು, ಚಿಂತೆನೇ ಬೇಡ. ಇನ್ನು ಮುಂದೆ ಈ ಹೇರ್ ಡೈಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಪಟ ಅಪ್ಲೈ ಮಾಡ್ಕೊಂಡು ಹೋಗಿಬಿಟ್ರೆ ಆಯಿತು. ಒಂದು ಹೇರು ನಿಮ್ಮದು ವೈಟ್ ಹೇರು ಕಾಣಲ್ಲ, ತುಂಬ ಚೆನ್ನಾಗಿ ಲುಕ್ಕಾಗಿ ಕಾಣುತ್ತೆ. ಹಾಗೆ ಯಾವುದೇ ರೀತಿಯ ಸ್ಮೆಲ್ಲು ಕೂಡ ಬರಲ್ಲ. ದಿಢೀರಂತ ನಾವು ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗಬಹುದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.